ನಮಸ್ಕಾರ ವೀಕ್ಷಕರೇ, ಸುಪ್ರಭಾತ. ಶನಿವಾರದ ವಿಶೇಷ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಬನ್ನಿ ಗುರೂಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ಗುರುಜಿ ನಮಸ್ಕಾರ. ವಿಶೇಷ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ ಗುರುಜಿ. ನಮಸ್ಕಾರ. ಎಲ್ಲ ವೀಕ್ಷಕ ಬಾಂಧವರಿಗೂ ನಮಸ್ಕಾರ. ಗುರುಜಿ, ಶನಿವಾರ ಅಂದ ಕೂಡಲೇ ಇಷ್ಟು ದಿನ ನೀವು ಶನಿ ಪ್ರಭಾವದ ಕುರಿತು ಹೇಳ್ತಾ ಇದ್ರಿ, ಹಾಗೆ ಬೇರೆ ದೇವತೆಗಳ ಕುರಿತು ಕೂಡ ತಿಳಿಸ್ಕೊಡ್ಲಿದ್ದೀರಾ ಇವತ್ತು? ನಿಜ. ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಈ ಶನಿವಾರ ಬಹಳ ವಿಶೇಷವಾಗಿರ್ತಕ್ಕಂಥ ವಿಚಾರ. ನೀವು ಇಂಥ ಒಂದು ಶನಿವಾರ ಯಾವತ್ತು ಬರುತ್ತಪ್ಪ ಅಂತ ಕಾಯ್ತಾ ಇರ್ತೀವಿ ಅಂತ. ಶನಿ ಪ್ರದೋಷ ದಿವಸ ಕಾಯ್ತೀವಿ, ಶ್ರಾವಣ ಮಾಸದಲ್ಲಿ ಶ್ರಾವಣ ಶನಿವಾರ ಕಾಯ್ತೀವಿ, ಬಹಳ ವಿಶೇಷ. ಆದರೆ ಈ ಆಷಾಢದಲ್ಲಿ ಆ ಶನಿವಾರ ಸ್ಮರಣೆ ಮಾಡ್ಕೊತಾ ಇದ್ದರೆ ಆಂಜನೇಯನಿಗೆ ಬಹಳ ಪ್ರೀತಿಯಂತೆ. ಇಂಥ ಒಂದು ಆಂಜನೇಯನ ಸ್ಮರಣೆ ಮಾಡ್ಕೊಳ್ಳೋ ಸುದಿನವೇ ಈ ಒಂದು ವಿಶೇಷವಾಗಿರ್ತಕ್ಕಂಥ ಬೃಹತ್ ಬ್ರಹ್ಮಾಂಡದಲ್ಲಿ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಇಂಥ ಒಂದು ಆಂಜನೇಯ ಎಲ್ಲಾದರೂ ಕಂಡೀರ? ನೀವು ನೋಡ್ತಕ್ಕಂಥದ್ದು ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ದವಕಿಂವದ ಶ್ರೀರಾಮದೂತ ಕೃಪಾ ಸಿಂಧು ಮತ್ಕಾರ್ಯ ಸಾಧಯ ಪ್ರಭು. ಅಂದರೆ ಮತ್ಕಾರ್ಯ ಸಾಧಯ ಪ್ರಭು ಅಂದರೆ ಆಂಜನೇಯ ಸ್ವಾಮಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇಂಥ ಒಂದು ಆಂಜನೇಯ ನಾ ಭೂತೋ ನ ಭವಿಷ್ಯತಿ ಎಲ್ಲಾದರೂ ಕಂಡೀರಾ ಅಂದರೆ, ಆಂಜನೇಯ ಎಲ್ಲಾದರೂ ನಡ್ಕೊಂಡು ಹೋಗೋದು ನೋಡಿದಿರಾ? ಆಂಜನೇಯ ಓಡಾಡೋದು ನೋಡಿದಿರಾ? ಅಂದರೆ ಶ್ರೀರಾಮಚಂದ್ರ ಸ್ವರೂಪನಾಗಿರ್ತಕ್ಕಂಥ ರಾಮಬಂಟ ಆಂಜನೇಯ ಕಲಿಯುಗದಲ್ಲಿ ಇವತ್ತಿಗೂ ಚಿರಂಜೀವಿ ಅನ್ನೋದು ಸತ್ಯ. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಹೋಗ್ತಕ್ಕಂಥ ಈ ಆಂಜನೇಯ, ಚಿರಂಜೀವಿ ಅಂತಕ್ಕಂಥ ಈ ಆಂಜನೇಯ ಪ್ರತಿ ವರ್ಷದಲ್ಲಿ ಆಷಾಢ ಮಾಸದಲ್ಲಿ 4 ದಿಕ್ಕಲ್ಲಿ ವಿಶೇಷವಾಗಿ ಮನೋಕಾರಕನಾಗಿರ್ತಕ್ಕಂಥವನು ಕಾಣ್ತಾ ಇರ್ತಾನೆ. ನೀವು ಈ ಆಂಜನೇಯನ ಬಿದ್ದಾಂಜನೇಯ ಅಂತ ಕರಿತೀವಿ. ಅಲಹಾಬಾದಲ್ಲಿ ನೋಡಬಹುದು. ವಿಶೇಷವಾಗಿ ಸೋಗಯ ಅಂದರೆ ಸೋ ಅಂತಕ್ಕಂಥದ್ದು ಸೌರಾಷ್ಟ್ರದಲ್ಲಿ, ಗಯಾ ಅಂತಕ್ಕಂಥದ್ದು ಗಯಾ ಶ್ರಾದ್ದದ ನಂತರ ಇಂಥ ಒಂದು ಆಂಜನೇಯನ ನಾವು ಅನ್ಕೊತಿದ್ವಿ ಸೋಗಯ ಅಂದರೆ ಆಂಜನೇಯನ ಮಲ್ಕೊಂಡಿದ್ಬಿಟ್ಟಿದ್ದಾನೇನೋ ಅಂತ ಇದ್ರಿ ಅಂತ. ಇಲ್ಲ, ಆ ಸ್ಥಳದ ಹೆಸರನ್ನೇ ಸೋಗಯ. ಅದಕ್ಕೆ ಸೋಗಯ ಅಂತಕ್ಕಂಥ ಸೌರಾಷ್ಟ್ರದ ಗಯಾ ಶ್ರಾದ್ದದ ನಂತರ ಯಾರು ಈ ಒಂದು ಕ್ಷೇತ್ರದಲ್ಲಿ ಅಲಹಾಬಾದಲ್ಲಿ ಮಲಗಿರ್ತಕ್ಕಂಥ ಆಂಜನೇಯನ ದರ್ಶನವನ್ನು ಮಾಡ್ತಾರೋ ಬಹಳ ವಿಶೇಷತೆ. ಇವನು ಆಷಾಢದಲ್ಲಿ ಬಹಳ ಮುಖ್ಯ. ಇಲ್ಲಿ ಬಂದು ಹೂವನ್ನು ಅರ್ಪಿಸ್ತಾರೆ ಅವನಿಗೆ. ಬಹಳ ಮುಖ್ಯವಾಗಿರ್ತಕ್ಕಂಥ ಈ ಆಂಜನೇಯ, ಶ್ರೇಷ್ಠವಾಗಿರ್ತಕ್ಕಂಥ ಆಂಜನೇಯನಿಗೆ ಕೇಸರಿಯನ್ನು ಕೊಡ್ತಾರೆ. ಅದಕ್ಕೆ ಅಲ್ಲಿ ಹೋದರೆ ಯಾವ ದೇವ್ರು ನೋಡಿ ಒಂದು ಕೆಂಪು ಬಣ್ಣ ಹಾಕಿಟ್ಬಿಡ್ತಾರೆ. ರಾಮರಾಮ, ಆಂಜನೇಯ ಯಾರು, ಗಣೇಶ ಯಾರು, ರಾಘವೇಂದ್ರ ಸ್ವಾಮಿ ಯಾರು, ಅಕಸ್ಮಾತ್ ಈಶ್ವರ ಇದ್ದರೆ ಇವನು ಯಾರು, ಅಮ್ಮನವರು ಇದ್ದುಬಿಟ್ರೆ ಅಂತೂ ಗ್ರಾಮ ದೇವತೆ ಮಕಾನೇ ಕಾಣಲ್ಲ, ಇವಳು ಯಾರು, ಇದು ಆಂಜನೇಯನ ಇದಾ ಅದಾ ಅಂತ ಗೊತ್ತಾಗದೇ ಇದ್ದ ಹಾಗೆ ಆ ಕೇಸರಿಯನ್ನು ಬಳದಿಟ್ಬಿಡ್ತಾರೆ. ರಾಮರಾಮ. ಅದಕ್ಕೆ ರಾಮನಾಮವು ಚಂದವೋ ಕೃಷ್ಣನಾಮವು ಚಂದವೋ ಅಂದಾಗ ಆಂಜನೇಯನಿಗೆ ರಾಮನಾಮ ಚಂದ, ಕೃಷ್ಣನಾಮ ಯಾರಕ್ಕೆ ಚಂದ? ನಾವು ಕೃಷ್ಣ ಅನ್ಬೇಕು. ಅದಕ್ಕೆ ಕೃಷ್ಣ ಕೃಷ್ಣ ಹರೇ ಕೃಷ್ಣ ರಾಮ ರಾಮ ಹರೇ ರಾಮ ಅಂದಾಗ ಬಹಳ ವಿಶೇಷವಾಗಿ ಆಂಜನೇಯನ ದರ್ಶನ ರಾಮ ಅಂದಾಗ ಕಾಣಿಸ್ತಾನೆ. ಕೃಷ್ಣ ಅಂದಾಗ ಸಾಕ್ಷಾತ್ ಅಶ್ವತ್ಥಾಮ ವಿತಾ ಹತ ಕುತ ಅಂತಕ್ಕಂಥವನು ಕಾಣ್ತಾನೆ. ಯಾರವನು? ಈ ಸುಧಾಮ ಸ್ವರೂಪ. ಅದಕ್ಕೆ ಆಂಜನೇಯನ ಪಕ್ಕದಲ್ಲಿ ಸುಧಾಮ ಬಂದು ಹತ ಹಿತ ಸುತ, ಈ ನೋಡಿ 3 ಜನ. ಸುತ ಅಂತಕ್ಕಂಥವನು ಸಾಕ್ಷಾತ್ ಜಗತ್ತಲ್ಲಿ ಇವನು ಮಗದಲ್ಲಿ ಹುಟ್ಟಿದವನು, ಕಪಿಶ್ರೇಷ್ಠವಾದವನು. ಸೌರಾಷ್ಟ್ರ ಅಂದರೆ ಈಶ್ವರನಿಗೆ ಹುಟ್ಟಿದವನು. ಸುತ ಅಂತಕ್ಕಂಥ ಈ ಜಾಗ. ಹತ ಅಂತಕ್ಕಂಥದ್ದು ಆನೆ ಬಂದು ಆಂಜನೇಯನ ಪೂಜೆ ಮಾಡ್ತಕ್ಕಂಥದ್ದು. ಅಂದರೆ ಒಂದು ಗಣಪತಿ ವಿಗ್ರಹ ಇದ್ದಾನೆ, ಅವನ ಆನೆ ರೂಪದಲ್ಲೇ ಇವತ್ತಿಗೂ ಗಣೇಶ ಅಂತ ಪೂಜೆ ಮಾಡ್ತಾರೆ. ಈ ಕಡೆ ಭೂಮಿಯಲ್ಲಿರ್ತಕ್ಕಂಥವನು ಹತ ಹಿತ ಸುತ. ಸುತ ಅಂತಕ್ಕಂಥ ಭೂಮಿಯಲ್ಲಿ ಸುಧಾಮ. ನೀವು 3 ಜನನ ಅಂದರೆ ದೇವತಾ ಸ್ವರೂಪದಲ್ಲಿ ಕಪಿಶ್ರೇಷ್ಠ, ಆಂಜನೇಯ ಸ್ವರೂಪದಲ್ಲಿ ಗಣೇಶ, ವಿಶೇಷವಾಗಿ ಅನುಗ್ರಹ ಸಿದ್ಧಿಯನ್ನು ಪಡ್ತಕ್ಕಂಥ ಸುಧಾಮ. ಈ 3 ಜನನ ಒಂದೇ ಕಾಲದಲ್ಲಿ ನಿದ್ರೆ ಮಾಡೋ ಆಂಜನೇಯನ ಹತ್ರ ನೋಡ್ತಕ್ಕಂಥದ್ದು, ದರ್ಶನ ಮಾರ್ಗ ಮಾಡ್ತಕ್ಕಂಥದ್ದು. ಇಲ್ಲಿ ಯಾರು ಬಂದು ಸೌರಾಷ್ಟ್ರದಲ್ಲಿ ಗಯಾ ಶ್ರಾದ್ದ ಮುಗಿಸ್ಕೊಂಡು, ಅಂದರೆ ಅಲಹಾಬಾದಲ್ಲಿ ಗಯಾ ಹೋಗಿ ಬಂದಮೇಲೆ ಶ್ರಾದ್ದ ಮುಗಿಸ್ಕೊಂಡು ಅಲಹಾಬಾದಲ್ಲಿ ಕೊನೆಗೆ ಶ್ರಾದ್ದ ಮಾಡ್ತಾರೆ. ಗಂಗಾ ಸ್ನಾನವನ್ನು ಮಾಡಿಸಿ ಆಂಜನೇಯನಿಗೆ ನಮಸ್ಕಾರ ಮಾಡ್ತಾರೆ. ಯಾಕೆ ಅಂದರೆ ಈ ಆಂಜನೇಯ ಇಡೀ ಜಗತ್ತಲ್ಲಿ ಕಲಿಯುಗದಲ್ಲಿ ನಾವು ಸೇರ್ಕೋಬೇಕಾದ್ರೆ ಚಿರಂಜೀವಿ ಅಂತ ಕರಿತೀವಿ. ಕೈಲಾಸ ಮಾರ್ಗದಿಂದ ಅವನು ಲಿಂಗವನ್ನು ತಂದಿರ್ತಾನೆ. ಯಾರಿಗೋಸ್ಕರ? ಶ್ರೀರಾಮಚಂದ್ರನಿಗೋಸ್ಕರ ಪೂಜೆ ಮಾಡೋಕ್ಕೆ ರಾಮೇಶ್ವರದಲ್ಲಿ. ವಾಪಸ್ ಎತ್ಕೊಂಡು ಹೊರಟೋಗು ಅಂದಾಗ ಎತ್ಕೊಂಡು ಹೋಗಿ ಮತ್ತೆ ಕೈಲಾಸದಲ್ಲಿ ತಗೊಂಡು ಹೋಗಿ ಇಡಬೇಕಾಗಿತ್ತೆ.
ಆ ಸಮಯದಲ್ಲಿ ಬಹಳ ಅವನು ಬೇಗ ಬೇಜಾರು ಮಾಡಿಕೊಂಡು ಸುಸ್ತಾಗಿ ಆ ಕಡೆ ಒಂದು ಕಡೆ ರಾಮ ತೊಗೊಂಡು ಹೋಗಿದ್ದು ವಾಪಸ್ ಕೊಟ್ಬಿಡು ಅಂದ. ಈ ಕಡೆ ನೋಡಿದ್ರೆ ನಾನು ವಾಪಸ್ ಹೋಗಬೇಕು, ಇಲ್ಲಿ ನೋಡಿದ್ರೆ ನಿದ್ರಾವಸ್ಥೆ, ಆದ್ದರಿಂದ ಏನು ಮಾಡೋದು, ಇಲ್ಲೇ ವಿಶ್ರಾಂತಿಸ್ಕೊಳ್ತೀನಿ ಅಂತ ಅಲಹಾಬಾದಲ್ಲಿ ಇವತ್ತಿಗೂ ಗಂಗಾ ಯಮುನಾ ಸರಸ್ವತಿ ಸಂಗಮ ಜಾಗದಲ್ಲಿ ಕಂಚಿಯವರು ಕಾಂಚಿಕೋಟೆಯಲ್ಲಿ ವಿಶೇಷವಾಗಿ ಒಂದು ಮಠವನ್ನು ಕಟ್ಟಿದ್ದಾರೆ. ನಿದ್ರಾ ಅಲ್ಲಿ ಸೋ ಗಯ ಅಂತಕ್ಕಂಥ ಒಂದು ಆಂಜನೇಯನ ದರ್ಶನವನ್ನು ಮಾಡ್ಬೋದು ಉತ್ತರಾಖಂಡದಲ್ಲಿ. ಇಂಥ ಒಂದು ಉತ್ತರಾಖಂಡಕ್ಕೆ ನೀವು ನಮಸ್ಕರಿಸ್ತಕ್ಕಂಥ ಆಂಜನೇಯ ಪಶ್ಚಿಮಕ್ಕೆ ಬರಬೇಕು. ಪಶ್ಚಿಮಕ್ಕೆ ಬಂದಿರತಕ್ಕಂಥ ಆಂಜನೇಯ ಇದೇ ಆಷಾಢದಲ್ಲಿ ಮತ್ತೊಂದು ವಿಶೇಷ ಶ್ರೇಷ್ಠ. ಈ ಆಂಜನೇಯ ಪಶ್ಚಿಮದಲ್ಲಿ ಇರ್ತಾನೆ, ನೀವು ಕಾಯಿ, ನಾನು ಹೇಳ್ತೀನಿ.